जय गुरुदेवा श्री गुरुदेवा 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 शंभो शंभो जय जय शिव 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 शंभो जय। ओम नमः प्रणवार्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये। ಇವತ್ತು ನಮ್ಮ ಸತ್ಸಂಗದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಾಗೇಂದ್ರಜಿ ಅವರೇ, ನಮ್ಮೆಲ್ಲ ಆತ್ಮೀಯರೇ, ಇದು ಇನ್ನೂ ಕನ್ನಡ ರಾಜ್ಯೋತ್ಸವದ ವರ್ಷವೇ ತಿಂಗಳೇ ಆಗಿದೆ. ಇಡೀ ನವೆಂಬರ್ ಪೂರ್ತಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ನಾಡು ನುಡಿ ನೆಲ ಜಲವನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ನಾವು ಹಿತ್ತಲ ಗಿಡ ಮದ್ದಲ್ಲ ಅಂತ ಅನ್ನೋ ಹಾಗೆ ನಮ್ಮ ದೇಶದ್ದೇ ಆಗಿರ್ತಕ್ಕಂಥ ಯೋಗ ಧ್ಯಾನವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಇದಕ್ಕೆಲ್ಲ ನಾವೇನು ಬಿಡ್ತೀವಿ, ಯಾವಾಗಲ ಕಾಯಿಲೆ ಬಂದರೆ ಯೋಗ ಮಾಡೋದು. ನೋಡಿ, ಹೋದ ವರ್ಷ ಡಿಸೆಂಬರ್ 6ನೇ ತಾರೀಕು ಪ್ರಪಂಚದ 192 ದೇಶಗಳು ಸೇರಿ ಡಿಸೆಂಬರ್ 21 ವಿಶ್ವ ಧ್ಯಾನ ದಿವಸ ಅಂತ ಮಾಡಿದ್ರು, ವರ್ಲ್ಡ್ ಮೆಡಿಟೇಷನ್ ಡೇ ಅಂತ. ನಾವು ವಿಶ್ವಾಸ ಮತ್ತು ವಿಶ್ರಾಮ ಇವೆರಡು ಇರಬೇಕು. ಧ್ಯಾನ ಅಂದ್ರೇನು? ವಿಶ್ವಾಸದೊಂದಿಗೆ ವಿಶ್ರಾಮ ಮಾಡುವುದೇ ಧ್ಯಾನ. ನಮ್ಮ ಶರೀರ ಒಂದು ಜ್ಯೋತಿ ಇದ್ದಂಗೆ. ನಮ್ಮ ಶರೀರ, ನಮ್ಮ ಜೀವನ ನಾನು ಅವ್ರ ಹತ್ರ ಅವ್ರಿಗೆ ಹೇಳ್ತಕ್ಕಂಥದ್ದು ಒಂದು ವಿಷಯ ಏನಂತಂದರೆ, ನಿಮ್ಮ ಗ್ರಾಮದಲ್ಲಿ ಪಂಚವಟಿಯನ್ನು ಹಾಕಿ, ಆಲದ ಮರ, ಬೇವಿನ ಮರ, ಅರಳಿ ಮರ, ಅತ್ತಿ ಮರ, ಔದುಂಬರ ಮರ, ಮಾವಿನ ಮರ, ಈ ಮರಗಳನ್ನು ನೀವು ನಿಮ್ಮ ಊರಿನಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಾಕಿ. ಇದರಿಂದ ಪ್ರದೂಷಣ ಕಮ್ಮಿ ಆಗತ್ತೆ. ಇದರಿಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಆದರದ ನಮಸ್ಕಾರಗಳು, ಪ್ರಣಾಮಗಳು, ಧನ್ಯವಾದಗಳು. ನೀವೆಲ್ಲರೂ ಈ ದಿವಸ ಅಂತಹ ಒಂದು ಸಂಕಲ್ಪ ತಗೋಬೇಕು. ನಮ್ಮ ಗ್ರಾಮಗಳನ್ನು ಸ್ವಸ್ಥ ಗ್ರಾಮ ಮಾಡ್ತೀವಿ, ಆನಂದದ ಗ್ರಾಮ ಮಾಡ್ತೀವಿ, ಆದರ್ಶ ಗ್ರಾಮ ಮಾಡ್ತೀವಿ ಅನ್ನುವಂತಹ ಒಂದು ಸಂಕಲ್ಪ ತಗೊಂಡ ಅಂದರೆ ಆಗ ನಮ್ಮ ಗುರುದೇವರ ನಮ್ಮೆಲ್ಲರ ಒಂದು ಇಚ್ಛೆ ಅದು ಮುಂದುವರೆದು ಸಾಧ್ಯವಾಗ್ತಾ ಬರುತ್ತೆ. ಈ ರೀತಿ ಈ ಮಹಾಸತ್ಸಂಗದಲ್ಲಿ ನಾವು ಒಂದು ಸಂಕಲ್ಪ ತಗೊಂಡು ಮುಂದುವರಿಯೋಣ. ನಾವು ನಮ್ಮ ಜೀವನವನ್ನು ಅತ್ಯಂತ ಉತ್ತಮವಾದಂಥ ಯೋಗ ಜೀವನಕ್ಕೆ ಪರಿವರ್ತನೆ ಮಾಡಿಕೊಳ್ತಾ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೀನಿ. ನಮಸ್ಕಾರಗಳು, ಧನ್ಯವಾದಗಳು.
ಬಹಳ ಸೊಗಸಾಗಿ ಅವರು ಹೇಳಿದ್ರು. ಪ್ರತಿ ಗ್ರಾಮವನ್ನು ಆದರ್ಶ ಗ್ರಾಮವಾಗಿ ಮಾಡ್ಬೇಕು. ನಾವೆಲ್ಲ ಮಾಡ್ತೀವಲ್ಲ, ಎಲ್ಲ ಸಂಕಲ್ಪ ಮಾಡೋಣ. ಸ್ವಚ್ಛ ಹಾಗೂ ಆರೋಗ್ಯವಾಗಿ, ಯಾರ ಮನೇಲೂ ಕಾಯಿಲೆ ಇರಕೂಡ್ದು, ಯಾರಲ್ಲೂ ಎಂಥ ಇದು ಇರಕೂಡ್ದು. ಆ ಥರ ಮಾಡಬೇಕಿದ್ರೆ ಸ್ವಚ್ಛ ಸ್ವಾಸ್ಥ್ಯ ಗ್ರಾಮವಾಗಿ ಮಾಡಬೇಕು. ಅದಕ್ಕೆಲ್ಲರೂ ಸಂಕಲ್ಪ ಮಾಡ್ಕೊಳ್ಳೋಣ, ಪ್ರಾರ್ಥನೆ ಮಾಡೋದು. ಇವಾಗ ನಾವೊಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಒಂದು 10 ನಿಮಿಷ ಧ್ಯಾನ ಮಾಡೋಣ. ಧ್ಯಾನದಲ್ಲಿ ಮುಖ್ಯವಾಗಿ ನಾವು ಎಷ್ಟು ಕೃತಜ್ಞರಾಗಿರ್ತೀವೋ, ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತೀವೋ, ಅಷ್ಟು ನಮ್ಮ ಮನಸ್ಸು ಹಗುರವಾಗ್ತದೆ. ನಮ್ಮ ಶರೀರದಲ್ಲಿ 30 ಟ್ರಿಲಿಯನ್ ಸೆಲ್ಸ್ ಇದೆ. ಆ 30 ಟ್ರಿಲಿಯನ್ ಸೆಲ್ಸು ಏನು ವಿದ್ಯುತ್ತನ್ನು ಹೊರಗಡೆ ಹಾಕ್ತಾ ಇದೆ. ನಾವು ಒಂದು ಟ್ರಾನ್ಸ್ಮಿಟರು ಹೌದು, ರಿಸೀವರು ಆಗಿದ್ದೀವಿ. ನಮ್ಮ ಶರೀರ ಎರಡೂ ಆಗಿದೆ. ನಮ್ಮ ಶರೀರದಲ್ಲಿ 30 ಟ್ರಿಲಿಯನ್ ಸೆಲ್ಸ್ ಇದೆ. ಆ ಪ್ರತಿಯೊಂದು ಸೆಲ್ಸಿಂದನೂ ಎನರ್ಜಿ ಬರ್ತಾ ಇರ್ತದೆ. ಆದ್ದರಿಂದ ನಾವು ನಮ್ಮನ್ನೊಂದು ಊರ್ಜಾದ ಅಥವಾ ಶಕ್ತಿಯ ಸ್ತಂಭ ಅಂತ ಪರಿಗಣಿಸಬೇಕು. ಸೂಕ್ಷ್ಮವಾಗಿ ನೋಡಿದ್ರೆ ನಾವು ಪ್ರತಿಯೊಬ್ಬರು ಏನು ಒಂದು ಎನರ್ಜಿಯ ಊರ್ಜಾ ಅಂತೀವಲ್ಲ, ಹಾಗೆ ವಿದ್ಯುತ್ತಿನ ಸ್ತಂಭವಾಗಿದ್ದೀವಿ. ವಿದ್ಯುತ್ ಕಾಣಿಸ್ತದ? ಕಣ್ಣಿಗೆ ಕಾಣಿಸಲ್ಲ. ಹಾಗೆ ಜೀವನ ಕಾಣಿಸ್ತದ? ಇಲ್ಲ. ಅದರ ಇಂಪ್ಯಾಕ್ಟ್ ನಮ್ಮ ಶರೀರದಿಂದ ನಮಗೆ ಗೊತ್ತಾಗ್ತದೆ. ಈಗ ನಾನು ಗೈಡ್ ಮಾಡ್ತೀನಿ, ಒಂದೆರಡು ಸೂಚನೆಗಳನ್ನ ಕೊಡ್ತೀವಿ. ನಾವು ಅದನ್ನು ಹಾಗೆ ಕೇಳ್ತಾ ವಿಶ್ರಾಮ ಮಾಡಬೇಕಷ್ಟೆ. ಆರಾಮಾಗಿ ಕೂತ್ಕೊಳ್ಳೋಣ. ಆರಾಮಾಗಿ ಕೂತ್ಕೊಂಡು ಕಣ್ಣುಗಳನ್ನ ಮುಚ್ಕೊಳ್ಳೋಣ. ನಮ್ಮ ಶರೀರದ ತೂಕವನ್ನು ನೆನೆಸ್ಕೊಳ್ಳಿ ಒಂದು ಸಲ. ನೀವು ಎಷ್ಟು ಕಿಲೋ ಇದ್ದೀರಾ? 50, 60, 70, 80, 90 ಎಷ್ಟಿದ್ರೂ ಪರವಾಗಿಲ್ಲ. ನಾವು ಈ ಪ್ರಪಂಚಕ್ಕೆ ಬಂದಾಗ ಕೇವಲ 2 ಕಿಲೋ ಇದು, 3 ಕಿಲೋ ಇದು. ಇವತ್ತು ನಾವು 60, 70, 80 ಕಿಲೋ ಇದ್ದೀವಿ. ಇನ್ನು 10, 20 ವರ್ಷದ ನಂತರ, 50 ವರ್ಷದ ನಂತರ ಈ ಶರೀರದ ಭಾರವೆಲ್ಲ ಮತ್ತೆ ಪೃಥ್ವಿಗೆ ಹೋಗಿ ಸೇರ್ಕೊಂಡ್ಬಿಡ್ತವೆ. ಈಗ ನಮ್ಮ ಶರೀರದ ತೂಕವನ್ನು ನಾವು ಕೂತಿರೋ ಜಾಗದಲ್ಲಿ ಕುರ್ಚಿಯ ಮೇಲೋ ನೆಲದ ಮೇಲೋ ಇಟ್ಟು ಬಿಡೋಣ. ಇಟ್ಟು ವಿಶ್ರಾಮ ಮಾಡೋಣ. ನಮ್ಮದೇ ಆದ ಶರೀರವು ಭಗವಂತನಿಂದ ಸಿಕ್ಕಿರ್ತಕ್ಕಂಥ ಒಂದು ದೊಡ್ಡ ಉಡುಗೊರೆ. ಆದ್ದರಿಂದ ನಮ್ಮ ಶರೀರಕ್ಕೆ ಮನಸ್ಸಿನಲ್ಲೇ ನಾವು ನಮನ ಮಾಡೋಣ, ಗೌರವವನ್ನು ಸಲ್ಲಿಸೋಣ. ದೇಹವೇ ದೇಗುಲ. ಈ ದೇಗುಲವು ಆದರದಿಂದ ಸತ್ಕಾರಕ್ಕೆ ಯೋಗ್ಯವಾದದ್ದು. ಓಂಕಾರವನ್ನು ಹೇಳುತ್ತಾ ನಮ್ಮ ಶರೀರದ ಪ್ರತಿಯೊಂದು ಅಂಗಕ್ಕೂ ನಾವು ಮನಸ್ಸಿನಲ್ಲೇ ಗೌರವವನ್ನು ಸಲ್ಲಿಸೋಣ. ಆಳವಾದ ಉಸಿರು ತಗೊಳ್ಕೊಳ್ಳ. ಮನಸ್ಸು ಹಗುರವಾದಾಗೆಲ್ಲ ಅದು ಹರಡಲಿಕ್ಕೆ, ಹಬ್ಬಲಿಕ್ಕೆ ಶುರು ಮಾಡ್ತದೆ. ಮನಸ್ಸು ಹರಡಲಿ, ಹಬ್ಬಲಿ, ವಿಕಸಿತವಾಗಲಿ ಎಲ್ಲ ಕಡೆಯೂ. ವಿಶ್ರಾಮ ಮಾಡೋಣ. ನಾವು ನಮ್ಮ ಶರೀರ ಬತ್ತಿಯಾಗಿದ್ದರೆ ಮನಸ್ಸು ಜ್ಯೋತಿಯ ರೂಪದಲ್ಲಿದೆ. ಈ ಜ್ಯೋತಿಯ ಪ್ರಕಾಶ ದೂರ ದೂರದ ತನಕ ಹರಡುತ್ತದೆ. ಹೃದಯದಲ್ಲಿ ಇಂಪು,
ಮನಸ್ಸಿನಲ್ಲಿ ಕಂಪು, ಶರೀರದಲ್ಲಿ ತಂಪು ಮೂಡಿ ಬರಲಿ. ವಿಶ್ರಾಮ ಮಾಡೋಣ. ಯಾವುದೇ ವಿಚಾರ ಬಂದರೂ ಬರಲಿ, ಅವೆಲ್ಲ ವಿಚಾರವನ್ನು ಸ್ವೀಕಾರ ಮಾಡೋಣ, ಆಲಿಂಗಿಸೋಣ, ಮತ್ತು ವಿಶ್ರಾಮ ಮಾಡ್ತಾ ಹೋಗೋಣ. ಮುಖದಲ್ಲಿ ಒಂದು ಮುಗುಳ್ನಗೆ ಮೂಡಿರಲಿ. ನಿಮ್ಮ ಮುಖದಲ್ಲಿ ಮುಗುಳ್ನಗೆ ಇರಲಿ. ಆ ಮುಗುಳ್ನಗೆ ನಿಧಾನವಾಗಿ ನಿಮ್ಮ ಮಸ್ತಿಷ್ಕಕ್ಕೂ ಹರಡಲಿ. ನಮ್ಮ ಮೆದುಳಿಗೂ ಮುಗುಳ್ನಗೆ ಹರಡಲಿ. ಹಾಗೆಯೇ ನಿಧಾನವಾಗಿ ಆ ಮುಗುಳ್ನಗೆಯನ್ನು ನಿಮ್ಮ ತಲೆಯ ಹಿಂದಿನ ಭಾಗಕ್ಕೂ ತೆಗೆದುಕೊಂಡು ಬನ್ನಿ ಅಂತ ಒಂದು ಭಾವನೆ ಇರಲಿ. ತಲೆಯ ಹಿಂದಿನ ಭಾಗವೂ ಸಹ ಮುಗುಳ್ನಗುತ್ತಾ ಇದೆ ಅನ್ನೋ ಹಾಗೆ. ಬರೀ ಮುಖ ಮಾತ್ರವಲ್ಲ, ಇಡೀ ತಲೆಯಲ್ಲಿ ಪ್ರತಿಯೊಂದು ಕಣವು ಮುಗುಳ್ನಗುತ್ತಾ ಇದೆ ಅಂತ ಭಾವಿಸಿ ವಿಶ್ರಾಮ ಮಾಡೋಣ. ಇಡೀ ಶರೀರವು ಮುಗುಳ್ನಗುತ್ತಾ ಇರುವ ಹಾಗೆ ಭಾವಿಸಿ ವಿಶ್ರಾಮ ಮಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಶರೀರ ಹಾಗೂ ಪರಿಸರದ ಬಗ್ಗೆ ಎಚ್ಚರ ವಹಿಸ್ತಾ ಆಳವಾದ ಉಸಿರನ್ನು ತೆಗೆದುಕೊಳ್ಳೋಣ. ಉಸಿರು ಬಿಡ್ತಿದ್ದ ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ತೆಗೆಯಬಹುದು. ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿಯೋ. ಹರಿ ಕೇಶವ ಹರಿ ಗೋವಿಂದ ಹರಿ ನಾರಾಯಣ ಹರಿಯೋ. ಹರಿ ಕೇಶವ ಹರಿ ಗೋವಿಂದ
ಗೋವಿಂದ ಗುರುವಿನ ಪಾದ ನನ್ನೆನೆ ನುಂಗಿದ್ದ ತಂಗಿ ಕೊಡಗನ ಕೋಳಿ ನುಂಗಿದ್ದ ಗೋವಿಂದ ಗುರುವಿನ ಪಾದ ನನ್ನೆನೆ ನುಂಗಿದ್ದ ತಂಗಿ ಕೊಡಗನ ಕೋಳಿ ನುಂಗಿದ್ದ ಕೊಡಗನ ಕೋಳಿ ನುಂಗಿದ್ದ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿದ್ದ ಕೊಡಗನ ಕೋಳಿ ನುಂಗಿದ್ದ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿದ್ದ ಗೋವಿಂದ ಹರಿ ಗೋವಿಂದ 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 ನಾರಾಯಣ ಗೋವಿಂದ ರಾಧಾರಮಣ ಹರಿ ಗೋ ಜಯ ಜಯ ರಾಧಾರಮಣ ಹರಿ ಗೋ ಜಯ ರಾಧಾರಮಣ ಹರಿ ಬೋಲ್ ಜಯ ಜಯ ರಾಧಾರಮಣ ಹರಿ ಬೋಲ್ ಜಯ ಜಯ ರಾಧಾರಮಣ ಹರಿ ಬೋಲ್ ರಾಧಾರಮಣ ಹರಿ ಬೋಲ್ ಜಯ ಜಯ ರಾಧಾರಮಣ ಹರಿ ಬೋಲ್ ಜಯ ಜಯ ರಾಧಾರಮಣ ಹರಿ ಬೋಲ್ ಜಯ ಜಯ ರಾಧಾರಮಣ ಹರಿ ಬೋಲ್ ರಾಧಾರಮಣ ಹರಿ ಬೋಲ್ ಜಯ ಜಯ ರಾಧಾರಮಣ ಹರಿ ಗೋವಿಂದ ಹರಿ ಗೋವಿಂದ ಗೋಕುಲ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ 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 ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ವಿಠಲ ವಿಠಲ ಜಯ ಜಯ ವಿಠಲ 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 ಪಾಂಡುರಂಗ ವಿಠಲ 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 ಪಂಡರಿನಾಥ ವಿಠಲ ಪ್ರಿನ್ಸ್ ಅಕಾಡೆಮಿ ಶಾಲೆಯ ಮೈದಾನವನ್ನು ನಮಗೆ ಸತ್ಸಂಗ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಕಳೆದ ಒಂದು ತಿಂಗಳಿಂದ ನಮ್ಮ ಜೊತೆ ನಿರಂತರವಾಗಿ ಸೇವೆಯಲ್ಲಿ ತೊಡಗಿಸ್ಕೊಂಡಂಥ ಆನಂದ್ ಮತ್ತು ಕೃಷ್ಣಮೂರ್ತಿ ಅವರು ಶಾಲೆಯ ಪರವಾಗಿ ಒಂದು ಗೌರವಪೂರ್ವಕ ಒಂದು ಭಕ್ತಿಪೂರ್ವಕವಾದಂತಹ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಬಾಬಾ ಬನ್ನಿ. ಹಿಂದೆ ಹೋಗ್ಬಿಡಿ ಹಾಂ ಸೈಡ್ಗೆ ಬನ್ನಿ ಆನಂದ್ ಸೈಡ್ಗೆ ಬನ್ನಿ ಸೈಡಲ್ಲಿ ಮೂರ್ತಿ ಸೈಡಿಂದ ಒಂದು ನಿಮಿಷ ನೀವೆಲ್ಲ ಇಲ್ಲ ಟೀಚರ್ಸ್ ಇದ್ದಾರೆ ಅಷ್ಟೇ ಈ ಕಡೆ ಕಳಿಸ್ಬಿಡ ಟೀಚರ್ಸ್ ಈ ಕಡೆ ಕಳಿಸ್ಬಿಡಿ ಈಗ ಸ್ವಲ್ಪ ಆಧಾರದಿಂದ ಬನ್ನಿ. ಉದ್ಯೋಗದ ಅವಕಾಶವಿದೆ. ಗುರುಗಳು ಹೇಳ್ತಾರೆ ಯೋಗ ಉದ್ಯೋಗ ಒಟ್ಟೊಟ್ಟಿಗೆ ಹೋಗಬೇಕು ಅಂತ. ಶ್ರೀ ಸುಮೇರು ಸುರಕ್ಷಾ ವತಿಯಿಂದ ಈ ಅವಕಾಶಗಳು ನಿಮಗೆ ನಮ್ಮ ಆಶ್ರಮದ ಶ್ರೀ ಸುಮೇರು ಸುರಕ್ಷಾದಲ್ಲಿ ದೊರಕುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಆಶ್ರಮವನ್ನು ಸಂಪರ್ಕಿಸಬಹುದು. ಈ ಡಿಸೆಂಬರ್ 4 ಸಂಜೆ 5ರಿಂದ ಸಂಜೆ 7ರವರೆಗೆ ಬೆಂಗಳೂರು ಆಶ್ರಮದಲ್ಲಿ ಕಾಶಿ ವಿಶ್ವನಾಥ್ ಜಿ ಅವರ ಸಪ್ತ ಋಷಿ ಆರತಿ ಗುರುದೇವ್ರವರ ಸಾನ್ನಿಧ್ಯದಲ್ಲಿ ಸಮ್ಮುಖದಲ್ಲಿ ಆಗಲಿದೆ. ಕಾಶಿ ವಿಶ್ವನಾಥ ಜಿ ಅವರ ದೈವಿಕ ಶಕ್ತಿಯನ್ನು ಪ್ರಸಾರ ಮಾಡುವ ಬೆಳಕು, ಮಂತ್ರಗಳು ಮತ್ತು
ಭಕ್ತಿಯ ಆಳವಾದ ಶಕ್ತಿಶಾಲಿ ಆಚರಣೆಯಾದ ಅಪರೂಪದ ಮತ್ತು ಆಧ್ಯಾತ್ಮಿಕವಾಗಿ ಸಮೃದ್ಧಗೊಳಿಸುವ ಸಪ್ತ ಋಷಿ ಆರತಿಗಾಗಿ ನಮ್ಮೊಂದಿಗೆ ನೀವೆಲ್ಲರೂ ಸೇರಬೇಕು ಎಂದು ನಾವು ಹಾರೈಸುತ್ತೇವೆ. ಜೈ ಗುರುದೇವ್. जय जय राधारमण हरि बोल, जय जय राधारमण हरि बोल. ಕಾವೇರಿ ಹಾಸ್ಪಿಟಲ್ ಅವರಿಗೆ ಧನ್ಯವಾದಗಳು.